ದತ್ತವನದ ಮೂಲಕ ದತ್ತನ ಕೃಪೆ ಎಲ್ರಿಗೂ ದೊರಕುವಂತಾಗಲಿ ಎಂದು ಎಸಿಎಫ್ ಹಿಮಾವತಿ ಭಟ್ ಹೇಳಿದ್ರು. ಅವರು ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ಶ್ರೀ ದತ್ತ ಮಂದಿರದ ಆವರಣದಲ್ಲಿ ನಿರ್ಮಾಣಗೊಂಡ ದತ್ತವನವನ್ನ ಉದ್ಘಾಟಿಸಿ ಮಾತನಾಡಿದ್ರು. ದತ್ತವನಕ್ಕೆ ಅಗತ್ಯವಾದ ಗಿಡಗಳನ್ನ ಇಲಾಖೆಯಿಂದಲೂ ನೀಡುವುದಾಗಿ ತಿಳಿಸಿದ ಅವರು, ಗುರುಪೂರ್ಣಿಮೆಯ ಪುಣ್ಯ ಕಾಲದಲ್ಲಿ ವನ ನಿರ್ಮಾಣದ ಕಾರ್ಯ ಮಾದರಿಯಾಗಿದೆ ಎಂದರು. ಮೂಲಕ ಇಲ್ಲೊಂದು ಗಿಡವನ್ನ ನೆಟ್ಟು ಉದ್ಘಾಟನೆ ಮಾಡುವ ಮೂಲಕ ನನಗೆ ಈ ಸಂದರ್ಭವನ್ನ ಕಲ್ಪಿಸಿಕೊಟ್ಟಿದ್ದಂತ ಎಲ್ಲ ಈ ಸಂಘಟಕರಿಗೆ ನಾನು ಧನ್ಯವಾದಗಳನ್ನ ಮೊದಲನೇದಾಗಿ ಹೇಳ್ತೇನೆ. ಒಂದು ಸದ್ಭಾವನೆಯಿಂದ ಒಂದು ನಿರ್ಮಾಣ ಮಾಡಿದಂಥ ಒಂದು ದತ್ತವನ ನಾವು ಸಾಕಷ್ಟು ಇಲಾಖೆಯಿಂದ ಸಾಕಷ್ಟು ನೆಡತೋಪುಗಳನ್ನು ಮಾಡ್ತೀವಿ, ವನಗಳನ್ನು ಮಾಡ್ತೀವಿ. ಆದರೆ ಈ ಥರದ ಒಂದು ಸಂದರ್ಭ ಇಷ್ಟು ದಿನದಲ್ಲೂ ನನಗೆ ಒದಗಿ ಬಂದಿರಲಿಲ್ಲ. ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ, ಗುರುಗಳ ಮಾರ್ಗದರ್ಶನ, ದತ್ತ ಭಕ್ತರ ಶ್ರಮದಿಂದ ದೇವಸ್ಥಾನದ ಅಭಿವೃದ್ಧಿ ಹೊಂದುತ್ತಿದೆ. ಇಂತಹ ಅನೇಕ ಕ್ಷೇತ್ರಗಳು ಯಲ್ಲಾಪುರವನ್ನ ಧಾರ್ಮಿಕ ಸಂಸ್ಕೃತಿಯ ಕೇಂದ್ರವನ್ನಾಗಿಸಿದೆ ಎಂದರು. ಬಹಳಷ್ಟು ಗೊತ್ತಿಲ್ಲ. ನಮ್ಮ ಅಶೋಕ ಭಟ್ರವರು ಹಿಂದೆ ಮನೆ ಮಾಡ್ಕೊಂಡಿದ್ದಾರೆ. ಹಲವಾರು ವರ್ಷಗಳ ಕಾಲ ಕಷ್ಟ ಕಾಲದಲ್ಲಿ ಜೀರ್ಣವಾಗಿರುವಂಥ ಈ ದೇವಸ್ಥಾನವನ್ನು ಉಳಿಸ್ಕೊಂಡು ಬಂದವರು. ಒಂದು ಪೂಜೆ ಮಾಡಲಿಕ್ಕಾದರೂ ಒಬ್ಬರು ಭಟ್ರು ಬೇಕಾಗಿತ್ತು. ಬಹಳ ಕಾಲದಿಂದ ಅವ್ರು ನಡೆಸ್ಕೊಂಡು ಬಂದರು. ಅದಕ್ಕೊಂದು ಹಿನ್ನೆಲೆ ಇತಿಹಾಸ ಏನಿದೆ ಅಂತಂದರೆ, ಮಹಾದೊಡ್ಡ ಒಬ್ಬ ತಪಸ್ವಿಗಳು, ಅವರು ಸಂಸಾರಿಗಳಾಗಿ ಬಹಳ ದೊಡ್ಡ ಯೋಗಿಗಳಾಗಿ ತಪಸ್ವಿಗಳಾಗಿ ಪೂಜನೀಯರಾಗಿದ್ದವರು ಶಿವಾನಂದರವರು, ಅವರ ಅಜ್ಜ ಅವರು. ವಿಶ್ವದರ್ಶನ ಶಿಕ್ಷಣ ಸಮೂಹದ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ದತ್ತ ಮಂದಿರದ ಆವಾರದಲ್ಲಿ ದತ್ತವನ ನಿರ್ಮಾಣ ಹೊಸ ಮೆರಗನ್ನ ನೀಡಿದೆ. ದತ್ತನ ಗುರುವಿನ ಸೇವೆಯಲ್ಲಿ ಎಲ್ಲರೂ ತೊಡಗಿಕೊಂಡ್ರೆ ದೇವಸ್ಥಾನದ ಅಭಿವೃದ್ಧಿಯ ಜೊತೆಗೆ ನಮ್ಮ ಒಳಿತಿಗೂ ಸಾಧ್ಯ ಎಂದರು. ದತ್ತನ ಕೃಪೆಯಿಂದ ನಿರ್ಮಾಣ ಆಗ್ತಾ ಇರುವಂತದ್ದನ್ನು ನಾವು ನೋಡಿದ್ದೇವೆ. ಅದಕ್ಕೆ ಮತ್ತಷ್ಟು ಮೆರುಗನ್ನ, ಶೋಭೆಯನ್ನ ತಂದಂತಹ ಮತ್ತೊಂದು ಕೆಲಸಕ್ಕೆ ಇವತ್ತು ನಾವೆಲ್ಲರೂ ಉದ್ಯುಕ್ತರಾಗಿದ್ದೇವೆ. ಅದು ದತ್ತವನ. ಯಲ್ಲಾಪುರಕ್ಕೆ ಕಿರೀಟಪ್ರಾಯವಾದಂತಹ ಈ ದತ್ತಾತ್ರೇಯನ ಸ್ಥಾನಕ್ಕೆ ದತ್ತವನ ವಿಶೇಷವಾದಂತಹ ಮೆರುಗು ತರತಕ್ಕಂಥ ಒಂದು ಉಪಕ್ರಮ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ಆ ಕಾರಣಕ್ಕೆ ಇದರ ನೇತೃತ್ವವನ್ನು ದತ್ತ ಮಂದಿರ ಸೇವಾ ಸಮೂಹದ ಅಧ್ಯಕ್ಷ ಗೋಪಾಲಕೃಷ್ಣ ಭಟ್ ಹಂಡ್ರಮನೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಎಲ್ಲ ಸದ್ಭಕ್ತರ ಶ್ರಮದಿಂದ ದತ್ತನ ಸೇವೆ ಈ ಮಂದಿರದಲ್ಲಿ ನಡೆಯುತ್ತಿದೆ. ನಿರಂತರ ಸೇವೆಯಿಂದ ಗುರು ಅನುಗ್ರಹದಿಂದ ದೊರೆಯುತ್ತಿದೆ ಎಂದರು. ಈ ಸ್ಥಳವೇ ದತ್ತಾತ್ರೇಯ ಸ್ಥಾನ, ಗುರುವಿನ ಸ್ಥಾನ. ಗುರುವನ್ನು ನಾವು ಸ್ಮರಣೆ ಮಾಡಬೇಕು. ಎಲ್ಲ ನಮ್ಮ ಗುರು ಭಕ್ತರೆಲ್ಲ ಸೇರಿ ಇಲ್ಲಿ ಒಂದು ವಿಚಾರ ಮಾಡಿದ್ರು, ಏನು ಮಾಡೋದು ಅಂತ. ನಾಗೇಶ್ ಯಲ್ಲಾಪುರಕರ ಹೇಳಿದರು, ಅವರ ಒಂದು ಮಾರ್ಗದರ್ಶನ ಸಹಿತ ಈ ಮಂದಿರಕ್ಕಿದೆ. ಅವರು ಹೇಳಿದರು, ಏನಾದರೂ ಒಂದು ಪೂಜೆ ನಡಿಬೇಕು ಭಟ್ರೆ, ಯಾವುದಾದ್ರೂ ಆಗಲಿ ಗುರುಪೂರ್ಣಿಮೆ ದಿವಸ ಇದು ಪೂಜೆ ಆಗಬೇಕು ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇಲ್ಲಿ ಕೆಲಸ ಮಾಡ ದತ್ತವನ ನಿರ್ಮಾಣದ ನೇತೃತ್ವ ವಹಿಸಿದ ಶ್ರೀಪತಿ ಹಳೆಮನೆ ಅವರನ್ನ ಗೌರವಿಸಲಾಯಿತು. ತಾಲೂಕಾ ಹವ್ಯಕ ಸಂಘದ ಅಧ್ಯಕ್ಷ ಡಿ ಶಂಕರ ಭಟ್ಟ, ಮಲೆನಾಡು ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘದ ಅಧ್ಯಕ್ಷ ಎಂಆರ್ ಹೆಗಡೆ ಕುಂಬ್ರಿಗುಡ್ಡೆ ಉಪಸ್ಥಿತರಿದ್ದರು. ನಾಗರಾಜ್ ಮಧುಗುಣಿ ನಿರ್ವಹಿಸಿದ್ರು. ಕೆಟಿ ಭಟ್ ಗುಂಡ್ಕಲ್ ವಂದಿಸಿದ್ರು. ದತ್ತಾತ್ರೇಯನ ಸನ್ನಿಧಿಯಲ್ಲಿ ಗುರು ಪೂರ್ಣಿಮೆಯ ಪ್ರಯುಕ್ತ ಸತ್ಯದತ್ತ ವ್ರತ, ಗುರು ಪಾದುಕಾ ಪೂಜೆ, ದತ್ತ ಸಹಸ್ರ ನಾಮದಿಂದ ತುಳಸಿ ಅರ್ಚನೆ ಹಾಗೂ ಮಾತೆಯರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.